ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮನುಷ್ಯ ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಯಾವತ್ತೂ ಮೌನವಾಗ್ತಾರೆ, ಯಾವತ್ತೂ ಒಂಟಿಯಾಗಿ ಇರೋಕ್ಕೆ ಇಷ್ಟಪಡ್ತಾರೆ ಗೊತ್ತಾ. ಅದ್ರ ಬಗ್ಗೆ ಮಾತಾಡ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ವೀಡಿಯೋಗಳನ್ನು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ವೀಡಿಯೋನ ಹಾಕ್ತಾ ಇರ್ತೀನಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು, ಅದಕ್ಕೆ ಏನಾದರೂ ಸಮಾಧಾನದ ಮಾತು ಬೇಕು ಅಂದರೆ ಮುಕ್ತವಾಗಿ, ಸ್ಪಷ್ಟವಾಗಿ, ಡೀಟೇಲಾಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ವೋ ರಾಶಿ ನಕ್ಷತ್ರ, ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ಡೇಟ್ ಆಫ್ ಬರ್ತ್ ಗೊತ್ತಿದೆ, ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂಥವರು ಕೂಡ ಕೇಳ್ಬೋದು. ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಡೀಟೇಲಾಗಿ ನೀವು ಬರೆದು ಕಳುಹಿಸಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ಪ್ರಶ್ನೆ ಬರೆಯುವಾಗ ಮಾತ್ರ ಕರೆಕ್ಟಾಗಿ ಇರಬೇಕು. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಸಿಗುತ್ತೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೇವರ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮನುಷ್ಯ ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಯಾವತ್ತೂ ಮೌನವಾಗಿ ಇರ್ತಾರೆ. ಯಾರೂ ಬೇಡ, ನಾವು ಒಂಟಿಯಾಗಿ ಇರೋಣ ಅಂತ ಬಯಸುವುದು ಯಾವಾಗ ಗೊತ್ತಾ? ಪ್ರತಿಯೊಂದು ಕ್ಷಣದಲ್ಲಿ ಅವರ ಆ ಒಂದು ವ್ಯಕ್ತಿತ್ವಕ್ಕೆ, ಅವರ ತನಕ್ಕೆ ಪೆಟ್ಟು ಬಿದ್ದಾಗ, ಅವರು ನಂಬ್ಕೊಂಡಿರುವವರು ಹತ್ತಿರದವರಾಗಲಿ ಅಥವಾ ಅವರು ನಮ್ಮವರು ಅಂತ ಯಾರನ್ನು ಅಂದ್ಕೊಂಡಿರ್ತಾರೋ ಅವರಿಂದ ಏನೂ ಇದ್ದಾಗ ಯಾರೂ ಇದು ಮಾಡೋದಿಲ್ಲ ಅಲ್ವಾ. ಇಲ್ಲದಾಗ ಏನಿರ್ತಾರೆ, ತುಂಬ ನೊಂದಿರ್ತಾರೆ, ಏನೇನೋ ಸಮಸ್ಯೆಗಳಿಂದ, ಏನೇನೋ ಪರಿಸ್ಥಿತಿಗಳಿಂದ ನೊಂದಿರ್ತಾರೆ. ಆ ಒಂದು ಪರಿಸ್ಥಿತಿ, ಆ ಒಂದು ಇದನ್ನು ಬೇರೆಯವರು ಅವರ ಕೈಯಿಂದಲೇ ತಿಂದವರು ಏನು ಮಾಡ್ತಾರೆ, ಆಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನಿನ್ನೆ ನಾನು ಅವರಿಂದ ಸಹಾಯ ಪಡೆದಿದ್ದೀನಿ, ನಿನ್ನೆ ಅವರು ನನಗೆ ಸಹಾಯ ಮಾಡಿದ್ದಾರೆ, ನಿನ್ನೆ ಅವರ ಕೈಯಿಂದ ನಾನು ತಿಂದಿದ್ದೀನಿ, ಅವರು ಒಂದು ಹಂತದಲ್ಲಿ ಇರುವಾಗ ಈಗ ನಾನು ಅವರನ್ನು ಏನು ಮಾಡಬೇಕು, ತುಚ್ಛವಾಗಿ ಅವರ ಬಗ್ಗೆ ಮಾತಾಡಬಾರ್ದು, ತುಚ್ಛವಾಗಿ ನಾನು ನೋಡಬಾರ್ದು, ಏನಾಗುತ್ತೋ ನಾನು ಅದನ್ನು ಮಾಡಬೇಕು ಅಂತ ಅದನ್ನೆಲ್ಲ ಮರೆತು ಮೃಗೀಯವಾಗಿ ವರ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರ ಕೈಯಿಂದ, ನಮ್ಮ ಕೈಯಿಂದ ಯಾರು ತಿಂದಿರ್ತಾರೆ ಅವರು ಮಾತ್ರ ಮಾಡೋದು, ತಿನ್ನದವರು ಮಾಡೋದಿಲ್ಲ. ಅಂದರೆ ಏನು ಗೊತ್ತಾ, ನಮ್ಮ ಆ ಪರಿಸ್ಥಿತಿಯನ್ನು ಅಣಗಿಸೋದಾಗಲಿ ಅಥವಾ ಪರಿಸ್ಥಿತಿಯ ಒಂದು ದುರುಪಯೋಗವನ್ನು ಇದು ಮಾಡೋದಾಗಲಿ, ಅಥವಾ ನಮ್ಮ ಬಗ್ಗೆ ಬೇರೆಯವರಲ್ಲಿ ಕೆಟ್ಟದಾಗಿ ಮಾತಾಡೋದು, ನಮ್ಮನ್ನು ಇನ್ನಷ್ಟು ಕುಗ್ಗಿಸುವ ಕೆಲಸ ಮಾಡೋದು. ಒಬ್ಬರು ಮನುಷ್ಯರು ಏನಾಗ್ತಾರೆ, ಎಲ್ಲ ಪರಿಸ್ಥಿತಿ ಅವನಿಗೆ ಕೆಟ್ಟದ್ದು ಬರುತ್ತೆ, ಒಳ್ಳೆಯದು ಬರುತ್ತೆ. ಆ ಕೆಟ್ಟ ಪರಿಸ್ಥಿತಿಯಲ್ಲಿ, ಆ ಕೆಟ್ಟ ಒಂದು ಗಳಿಗೆಯಲ್ಲಿ ಆತ ದುಃಖ, ಆ ಸಮಸ್ಯೆಗಳನ್ನು ಫೇಸ್ ಮಾಡಲಿಕ್ಕಾಗದೆ ಕುಗ್ಗಿರ್ತಾರೆ. ಅಂಥ ಸಮಯದಲ್ಲಿ ಕೂಡ ಕುಗ್ಗುವ ಕೆಲಸ ಮಾಡುವಂಥದ್ದು, ನಿರಂತರವಾಗಿ ಅವನ ಒಂದು ವ್ಯಕ್ತಿತ್ವಕ್ಕೆ, ಅವನ ಒಂದು ಆತ್ಮವಿಶ್ವಾಸವನ್ನು ಇನ್ನಷ್ಟು ಕುಗ್ಗಿಸುವ ಕೆಲಸ ಮಾಡೋದು, ಮತ್ತು ಅವನ ಅವನ ತನಕ್ಕೆ ಪೆಟ್ಟು ಬೀಳುವಾಗೆ ಮಾತನಾಡೋದು, ಅದೆಲ್ಲ ಮಾಡಿದಾಗ ಕೆಟ್ಟ ಕೆಲಸ ಇನ್ನಷ್ಟು ನಮ್ಮನ್ನು ಕುಗ್ಗಿಸುವ ಪ್ರಯತ್ನ ಸತತವಾಗಿ ನಮ್ಮವರಿಂದಲೇ, ನಮ್ಮ ಕೈಯಿಂದಲೇ ತಿಂದವರು ಮಾಡ್ತಾ ಇರುವಾಗ ಏನಾಗುತ್ತೆ, ಆಗ ಮೌನವಾಗಿ ಇರಬೇಕು. ಎಲ್ಲ ಭಗವಂತನ ಪಾದದಡಿಯಲ್ಲಿ ಇಟ್ಟು ನಾನು ಮೌನವಾಗಿರಬೇಕು, ಯಾರಿಗೂ ಉತ್ತರ ಕೊಡಬಾರ್ದು. ಯಾಕೆಂದರೆ ಆ ಅಸಹಾಯಕತೆ ಅನ್ನೋದು ಏನು ಗೊತ್ತಾ, ಮೌನವಾಗಿಸುತ್ತೆ. ಇದನ್ನೆಲ್ಲ ನೋಡುವಾಗ ಏನಾಗುತ್ತೆ, ಯಾವುದು ಬೇಡ, ಒಂಟಿಯಾಗಿರೋಣ, ಒಂಟಿಯಾಗಿ ನಾವು ಬದುಕೋಣ, ಒಂಟಿಯಾಗಿ ಯಾರ ಜೊತೆನೂ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಕೇಳುವವರಿಲ್ಲ, ಕಿವಿ ಬೇಕಲ್ವಾ. ಎಲ್ಲ ಇದ್ದಾಗ ಎಲ್ಲರೂ ಕೇಳ್ತಾರೆ, ನಾವು ಏನು ಹೇಳಿದರೂ ಕೇಳ್ತಾರೆ. ಏನು ಇಲ್ಲದಾಗ ನಾವು ಏನು ಹೇಳಿದರೂ ಅವರಿಗೆ ತಪ್ಪಾಗೆ ಕಾಣುತ್ತೆ. ಅದನ್ನು ಅಣಕಿಸುವುದರಲ್ಲೇ ಅವರು ಸಮಯವನ್ನು ಕಳೆಯುವಂಥದ್ದು. ನಾವು ಯಾರತ್ತಾದರೂ ಹೇಳೋಣ ನಮ್ಮ ಮನಸ್ಸಿನ ಒಂದು ಪರಿಸ್ಥಿತಿ, ನಮ್ಮ ಈ ಸಮಸ್ಯೆಗಳನ್ನು, ಏನೋ ಒಂದು ಚೂರು ನೆಮ್ಮದಿ ಸಿಗಬಹುದೇನೋ ಅವರಿಂದ ಅಂತ ನಾವು ಏನಾದರೂ ಅದನ್ನು ಭಾವಿಸಿ ಏನಾದರೂ ಹೇಳಲಿಕ್ಕೆ ಹೋದರೆ ಏನು ಗೊತ್ತಾ, ಆಚೆಯಿಂದ ಸಿಗೋದೇನು ಗೊತ್ತಾ, ಕುಹಕದ ಮಾತುಗಳು, ಅಥವಾ ಇನ್ನಷ್ಟು ಕುಗ್ಗಿಸುವ ಒಂದು ಮಾತುಗಳು, ಅಥವಾ ನಮ್ಮ ಒಂದು ಆತ್ಮವಿಶ್ವಾಸವನ್ನು ತುಂಬ ಇನ್ನಷ್ಟು ಮತ್ತಷ್ಟು ಕುಗ್ಗಿಸುವ ಕೆಲಸ ಆಗುತ್ತೆ ಹೊರತು, ಅಂದರೆ ನಾವು ಕೇಳಿದಾಗೆ ಮಾಡ್ತಾರೆ. ಆನಂತರ ಹಿಂದುಗಡೆಯಿಂದ ಇನ್ನೇನೋ ಆಡ್ಕೊಳ್ಳೋದು, ಇನ್ನೇನು ನಮ್ಮನ್ನು ಹೇಳ್ತಾರೆ ಜೋಕರ್ ಥರ ನೋಡ್ಕೊಳ್ಳೋದು. ಅಂದರೆ ನಗೆ ಪಾಟಲಾಗೋದು. ನಾಳೆ ಆ ಕರ್ಮವನ್ನು ತಾನೂ ಅನುಭವಿಸಬೇಕು ಅಂತ ಎನಿಸಿದವನು ಯಾವತ್ತೂ ಮತ್ತೊಬ್ಬರಿಗೆ ಏನು ಮಾಡೋದಿಲ್ಲ, ಖಂಡಿತವಾಗಲೂ ಅಪ್ಪಿತಪ್ಪಿಯೂ ತಪ್ಪಾಗದಾಗೆ, ಅಥವಾ ಮತ್ತೊಬ್ಬರಿಗೆ ನಮ್ಮಿಂದ ನೋವಾಗದಾಗೆ, ನಮ್ಮಿಂದ
ದುಃಖ ಆಗದಾಗೆ ನೋಡ್ಕೊಳ್ತಾರೆ. ಯಾವತ್ತು ಕರ್ಮದ ಬಗ್ಗೆ ಮನುಷ್ಯ ಏನು ಅದರ ಬಗ್ಗೆ ಯೋಚನೆ ಯಾರು ಮಾಡೋದಿಲ್ವೋ ಅಂಥವನೇ ಇಂಥ ಕೆಲಸಗಳನ್ನು ಮಾಡೋದು. ಆಗ ಗಂಡಾಗಲಿ ಹೆಣ್ಣಾಗಲಿ ಮನುಷ್ಯರು ಏನಾಗ್ತಾರೆ, ಅವರಷ್ಟಕ್ಕೆ ಇದು ಬಿಡೋಣ, ಯಾರೂ ಇಲ್ಲ, ಆ ಭಗವಂತನೇ ನಮಗೆಲ್ಲ ಅಂತ ಬದುಕಲಿಕ್ಕೆ ಶುರು ಮಾಡ್ತಾರೆ. ಇಂಥ ಒಂದು ಪ್ರತಿ ಸಲ ಉಳಿಪೆಟ್ಟು ಬಿದ್ದಾಗ, ಆ ಒಂದು ಮನಸ್ಸಿಗೆ ಗಾಯವಾದಾಗ, ಘಾಸಿಯಾದಾಗ, ನಮ್ಮವರೇ ಅನ್ನಿಸ್ಕೊಂಡವರಿಂದ, ನಮ್ಮವರೇ ಏನು ನಮ್ಮವರು ಅಂತ ಯಾರನ್ನು ಅಂದ್ಕೊಳ್ತೇವೆ ಅವರಿಂದ ಸತತವಾಗಿ ನಿರಂತರವಾಗಿ ನಮ್ಮ ಕಷ್ಟದ ಸಮಯದಲ್ಲಿ ಇನ್ನಷ್ಟು ಕುಗ್ಗಿಸುವ ಕೆಲಸ ಆದಾಗ ಏನಾಗುತ್ತೆ, ಮೌನವಾಗಲೇಬೇಕು. ಒಂಟಿಯಾಗಿ ಇದ್ರೇ ತಾನೇ ಒಂದು ಸ್ವಲ್ಪನಾದರೂ ಇದು ಆಗೋದು. ನಾವು ಇನ್ಯಾರ ಹತ್ರನೂ ನಮ್ಮ ಕಷ್ಟದ ಮಾತುಗಳನ್ನು ಆಡಿಕೊಂಡು ಇನ್ನಷ್ಟು ಇದು ಮಾಡೋದಕ್ಕಿಂತ, ಇನ್ನಷ್ಟು ಅವರ ಒಂದು ಕುಹಕದ ಮಾತು ಕೇಳೋದಕ್ಕಿಂತ, ಅಥವಾ ಇನ್ನಷ್ಟು ಇನ್ನೇನೋ ಅದರಿಂದ ಜಾಸ್ತಿ ಸಮಸ್ಯೆ ಆಗೋದಕ್ಕಿಂತ, ನಾವು ನಮ್ಮಷ್ಟಕ್ಕೆ ಆ ಮನುಷ್ಯ ಏನಾಗ್ತಾನೆ, ಅವನಷ್ಟಕ್ಕೆ ಬದುಕೋಕ್ಕೆ ಶುರು ಮಾಡ್ತಾನೆ, ಮೌನವಾಗ್ತಾನೆ. ನಿರಂತರವಾಗಿ ಅವನ ಒಂದು ತನಕ್ಕೆ ಒಂದು ಘಾಸಿಯಾದಾಗ, ಪೆಟ್ಟಾದಾಗ ಅಥವಾ ನೋವಾದಾಗ ಸಾಮಾನ್ಯವಾಗಿ ಆಗೇ ಆಗುವಂಥದ್ದು ಅಲ್ವಾ. ಎಷ್ಟೋ ಮಂದಿಗೆ ಇದು ಆಗಿದೆ, ಆಗ್ತಾ ಇರಬಹುದು, ಸತ್ಯ. ಆ ಸಮಯ ಅನ್ನೋದಿದೆ ಅಲ್ವಾ, ಕೆಟ್ಟದ್ದು ಬರುತ್ತೆ, ಒಳ್ಳೆಯದು ಬರುತ್ತೆ. ಕೆಟ್ಟ ಕರ್ಮ ಒಳ್ಳೆ ಕರ್ಮ ಅಂತ ಯಾರಿಗೆ ಗೊತ್ತಿರುತ್ತೆ, ಅವರು ಅದನ್ನು ಬೇರೆಯವರಿಗೆ ಏನು ಮಾಡಲಿಕ್ಕೆ ಹೋಗೋದಿಲ್ಲ, ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲದವರೇ ಇಂಥ ಎಲ್ಲ ಕೆಲಸ ಮಾಡೋದು.